ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ವಚನಗಳ ಒಂದು ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಅದಕ್ಕೆ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಪರಿಗಣಿಸಿ. ಇಂದು ನಾವು ಮಾನವನ ಆಶೆಗಳ ಸ್ವರೂಪವನ್ನೇ ಪ್ರಶ್ನಿಸುವ ಒಂದು ಅದ್ಭುತ ವಚನವನ್ನ ಚರ್ಚೆ ಮಾಡಲಿದ್ದೇವೆ. ಇಂದಿನ ವಚನ ಹೀಗಿದೆ: ಎಲೆ ಎಲೆ ಮಾನವ, ಅಳಿಯಾಸೆ ಬೇಡವೋ, ಕಾಳ ಬೆಳದಿಂಗಳು ಸಿರಿ ಸ್ಥಿರವಲ್ಲ, ಕೇಡಿಲ್ಲದ ಪದವಿ ಕೂಡಲ ಸಂಗಮ ದೇವಯ್ಯನ್ ಮರೆಯದೆ ಪೂಜಿಸು. ಆಹಾ, ಮೊದಲನೇ ಸಾಲೆ ಬಹಳ ನೇರವಾಗಿದೆ, ಒಂದು ಎಚ್ಚರಿಕೆಯ ಹಾಗೆ ಇದೆ. ಎಲೆ ಎಲೆ ಮಾನವ, ಅಳಿಯಾಸೆ ಬೇಡವೋ ಅಂತ. ಇಲ್ಲಿ ಅಳಿಯಾಸೆ ಅನ್ನೋ ಪದ ಅದು ಬಹಳ ಮುಖ್ಯ ಅನ್ಸುತ್ತೆ. ಕೇವಲ ಆಸೆ ಅಂತ ಹೇಳ್ತಿಲ್ಲ, ಅಳಿದು ಹೋಗುವ ಆಸೆ ಅಂತ ಸ್ಪಷ್ಟಪಡಿಸ್ತಿದ್ದಾರೆ. ಇದು ನಮ್ಮ ಇವತ್ತಿನ ಜಗತ್ತಿಗೂ ಅನ್ವಯಿಸುತ್ತೆ ಅಲ್ವಾ? ಖಂಡಿತ ಹೌದು. ಬಸವಣ್ಣನವರು ಆ ಅಳಿಯಾಸೆಯನ್ನ ವಿವರಿಸೋಕೆ ಬಳಸಿದ 3 ಉದಾಹರಣೆಗಳಿದೆಯಲ್ಲ, ಅವು ಕೇವಲ ಒಂದು ಪಟ್ಟಿಯಲ್ಲ, ಅದೊಂದು ಸಂಪೂರ್ಣ ತಾತ್ವಿಕ ಚೌಕಟ್ಟು. ನೋಡಿ, ಮೊದಲನೇದು ಕಾಳ ಅಂದ್ರೆ ಸಮಯ, ಅದು ಯಾರಿಗೂ ನಿಲ್ಲಲ್ಲ, ಅದನ್ನ ಹಿಡಿಯೋಕೂ ಆಗಲ್ಲ. ಎರಡನೇದು ಬೆಳದಿಂಗಳು ಅಂದ್ರೆ ಹುಣ್ಣಿಮೆಯ ಚಂದ್ರ, ಅದು ಪ್ರಕೃತಿಯ ಸೌಂದರ್ಯದ ಒಂದು ಪರಿಪೂರ್ಣತೆಯ ಸಂಕೇತ. ಆದ್ರೆ ಅದು ಆ ಕ್ಷಣಕ್ಕೆ ಮಾತ್ರ, ಮರುದಿನದಿಂದಲೇ ಅದರ ಕ್ಷೀಣಿಸುವಿಕೆ ಶುರು. ಕ್ಷಮಿಸಿ, ನಾನು ಮಧ್ಯದಲ್ಲಿ ಮಾತಾಡ್ತಿದ್ದೀನಿ. ಅದೇ ಇಲ್ಲಿಯೇ ನನಗೊಂದು ಅಂಶ ಬಹಳ ಕುತೂಹಲ ಮೂಡಿಸಿದ್ದು. ಹೇಳಿ. ಸಮಯ ಅನ್ನೋದು ಅಮೂರ್ತ, ಚಂದ್ರ ಪ್ರಕೃತಿಗೆ ಸೇರಿದ್ದು. ಆದ್ರೆ 3ನೇ ಉದಾಹರಣೆ ಸಿರಿ ಅಂದ್ರೆ ಸಂಪತ್ತು, ಅದು ಸಂಪೂರ್ಣವಾಗಿ ಮಾನವ ನಿರ್ಮಿತ, ಒಂದು ಸಾಮಾಜಿಕ ಪರಿಕಲ್ಪನೆ. ಈ 3ನ್ನು ಒಟ್ಟಿಗೆ ತರುವ ಮೂಲಕ ಅಮೂರ್ತ, ನೈಸರ್ಗಿಕ ಮತ್ತು ಸಾಮಾಜಿಕ, ಹೀಗೆ ನಮ್ಮ ಅನುಭವದ ಪ್ರತಿಯೊಂದು ಸ್ತರದಲ್ಲೂ ಶಾಶ್ವತ ಅನ್ನೋದು ಏನೂ ಇಲ್ಲ ಅಂತ ನಿರೂಪಿಸ್ತಾ ಇದ್ದಾರೆ. ಇದು ಅದ್ಭುತವಾದ ವಾದ. ಅತ್ಯುತ್ತಮವಾದ ಗ್ರಹಿಕೆ. ಅದೇ ವಚನದ ಆಳ. ಅವರು ಸಮಸ್ಯೆಯನ್ನ ಬಹಳ ಸಮಗ್ರವಾಗಿ ನಮ್ಮ ಮುಂದಿಡ್ತಿದ್ದಾರೆ. ಈಗಿನ ಮನೋವಿಜ್ಞಾನದಲ್ಲಿ ಹೆಡೋನಿಕ್ ಟ್ರೆಡ್ಮಿಲ್ ಅಂತ ಒಂದು ಪರಿಕಲ್ಪನೆ ಇದೆ. ಅಂದ್ರೆ ಮನುಷ್ಯ ಹೊಸ ವಸ್ತುಗಳನ್ನು ಪಡಿತಾನೆ, ಖುಷಿ ಪಡ್ತಾನೆ, ಆದರೆ ಸ್ವಲ್ಪ ಸಮಯದಲ್ಲಿ ಮತ್ತೆ ತನ್ನ ಮೂಲ ಸಂತೋಷದ ಮಟ್ಟಕ್ಕೆ ವಾಪಸ್ ಬರ್ತಾನೆ. ಮತ್ತೊಂದು ಹೊಸ ಆಸೆ ಹುಟ್ಕೊಳ್ಳುತ್ತೆ. ಬಸವಣ್ಣನವರು ಇದೇ ಅಳಿಯಾಸೆಯ ಚಕ್ರದ ಬಗ್ಗೆ 800 ವರ್ಷಗಳ ಹಿಂದೆಯೇ ಮಾತಾಡ್ತಿದ್ರು. ಹಾಗಾದ್ರೆ ಈ ನಿರಂತರ ಅತೃಪ್ತಿಯ ಚಕ್ರದಿಂದ ಹೊರಗೆ ಬರೋಕೆ ದಾರಿನೇ ಇಲ್ವಾ? ಎಲ್ಲವೂ ನಶ್ವರವೇ ಆಗಿದ್ರೆ ಜೀವನದ ಅರ್ಥವಾದ್ರೂ ಏನು? ಈ ಪ್ರಶ್ನೆಗೆ ಬಸವಣ್ಣನವರು ಏನೂ ಉತ್ತರ ಕೊಡ್ತಾರೆ? ಉತ್ತರ ವಚನದ ಕೊನೆಯ ಭಾಗದಲ್ಲಿದೆ. ಕೇಡಿಲ್ಲದ ಪದವಿ ಅಂದ್ರೆ ಎಂದಿಗೂ ನಾಶವಾಗದ ಸ್ಥಿತಿ, ಇದೇ ನಿಜವಾದ ಗುರಿ. ಈ ಸ್ಥಿತಿಯನ್ನು ತಲುಪೋಕೆ ಅವರು ಸೂಚಿಸೋ ಮಾರ್ಗ ಕೂಡಲ ಸಂಗಮ ದೇವಯ್ಯನ ಮರೆಯದೆ ಪೂಜಿಸು ಅನ್ನೋದು. ಇಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋಬೇಕು. ಹೌದು, ಯಾಕೆಂದ್ರೆ ಪೂಜಿಸು ಅನ್ನೋ ಪದ ಕೇಳಿದ ತಕ್ಷಣ ಜನರಿಗೆ ಪೂಜೆ, ಪುನಸ್ಕಾರ, ಆಚರಣೆಗಳು ಅವೆಲ್ಲ ನೆನ್ಪಾಗುತ್ತೆ. ಆದ್ರೆ ಲಿಂಗಾಯತ ತತ್ವದ ಪ್ರಕಾರ ಕೂಡಲ ಸಂಗಮ ದೇವ ಅಂದ್ರೆ ಆಕಾರವಿರುವ ದೇವರಲ್ಲ ಅಲ್ವಾ? ಖಂಡಿತ ಅಲ್ಲ. ಲಿಂಗಾಯತ ದರ್ಶನದ ಪ್ರಕಾರ ಆತ ನಿರಾಕಾರ, ಒಂದು ಸರ್ವವ್ಯಾಪಿ ಚೈತನ್ಯ. ಸರ್ವವ್ಯಾಪಿ ಚೈತನ್ಯ ಅಂದ್ರೆ? ಈಗಿನ ಭೌತಶಾಸ್ತ್ರದಲ್ಲಿ ಶಕ್ತಿ ಅಥವಾ ಎನರ್ಜಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ಹೋಲಿಸಬಹುದು. ಶಕ್ತಿ ಎಲ್ಲೆಡೆ ಇದೆ, ಎಲ್ಲದರಲ್ಲೂ ಇದೆ, ಆದರೆ ಅದಕ್ಕೊಂದು ನಿರ್ದಿಷ್ಟ ರೂಪ ಇಲ್ಲ. ಹಾಗಾಗಿ ಕೂಡಲ ಸಂಗಮ ದೇವನನ್ನ ಪೂಜಿಸುವುದು ಅಂದ್ರೆ ಆ ಬಾಹ್ಯ ಶಕ್ತಿಯನ್ನ ಪೂಜೆ ಮಾಡೋದಲ್ಲ, ಬದಲಿಗೆ ನಮ್ಮೊಳಗಿನ ಆ ಸಾರ್ವತ್ರಿಕ ಚೈತನ್ಯದ ಜೊತೆ ನಮ್ಮನ್ನ ನಾವು ಆಂತರಿಕವಾಗಿ ಜೋಡಿಸ್ಕೊಳ್ಳುವುದು. ಅದು ಅರಿವಿನ ಸ್ಥಿತಿ, ಕ್ರಿಯೆಯಲ್ಲ. ಹಾಗಾದ್ರೆ ಈ ವಚನದ ಒಟ್ಟು ಸಂದೇಶ, ನಾವು ದಿನ ಬೆನ್ನಟ್ಟುವ ವಸ್ತು, ಸಂಪತ್ತು, ಸ್ಥಾನಮಾನ ಇವೆಲ್ಲವೂ ಹುಣ್ಣಿಮೆ ಚಂದ್ರನ ಹಾಗೆ. ಹೌದು, ಆ ಕ್ಷಣಕ್ಕೆ ಸುಂದರವಾಗಿ ಕಾಣುತ್ತೆ, ಆದ್ರೆ ಅವುಗಳ ಸ್ವರೂಪವೇ ಕ್ಷೀಣಿಸುವುದು. ಇದರಿಂದ ನಿಜವಾದ ಸ್ಥಿರವಾದ ನೆಮ್ಮದಿ ಸಿಗಲ್ಲ. ಬದಲಿಗೆ ಆ ಎಲ್ಲದರ ಆಚೆಗಿನ ಬದಲಾಗದ ಆ ನಿರಾಕಾರ ಚೈತನ್ಯದ ಮೇಲೆ ಗಮನ ಕೇಂದ್ರೀಕರಿಸಿದಾಗ ಮಾತ್ರ ಕೇಡಿಲ್ಲದ ಪದವಿ ಅಂದ್ರೆ ಶಾಶ್ವತ ನೆಮ್ಮದಿ ಸಾಧ್ಯ. ಇದು ಕೇವಲ ಧಾರ್ಮಿಕ ಉಪದೇಶಕ್ಕಿಂತ ಹೆಚ್ಚಾಗಿ ಒಂದು ಸಾರ್ವಕಾಲಿಕ ಮಾನಸಿಕ ಸ್ವಾಸ್ಥ್ಯದ ಸೂತ್ರದ ಹಾಗೆ ಕಾಣಿಸ್ತಿದೆ. ನಿಖರವಾಗಿ ಬಹಳ ಚೆನ್ನಾಗಿ ಹೇಳಿದ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ.